ಶ್ರೀಮಾತ್ರೆ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ರುಕ್ಮಿಣಿ ಕಲ್ಯಾಣವನ್ನ ಕೇಳಿದರೆ ಅದರಿಂದ ಸಿಗೋ 3 ಉತ್ತಮವಾದ ಫಲಿತಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ರುಕ್ಮಿಣಿ ಕಲ್ಯಾಣ ಲೇಖದ ಮಹಿಮೆಯನ್ನ, ಅದರ ಫಲಗಳನ್ನ ಕೂಡ ತಿಳ್ಕೊಳ್ಳೋಣ. ಮೊದಲನೇದಾಗಿ ಆ 3 ಫಲಗಳು ಯಾವುವು ಅಂತ ತಿಳ್ಕೊಳ್ಳೋಣ. ಈಗ ಮೊದಲನೇದು, ಹೆಣ್ಣು ಮಕ್ಕಳು ಗತ ಜನ್ಮದಲ್ಲಿ ಮಾಡಿಕೊಂಡ ಪಾಪಗಳಿಂದ ಪರಮ ದುಷ್ಟನಾದವನು, ಮದುವೆಯಲ್ಲಿ ಸರಿಯಾಗಿದ್ದು ನಂತರ ಹಾಳಾಗುವವನು ಅಥವಾ ಅಲ್ಪಾಯುಷ್ಯನು ಗಂಡನಾಗಿ ಬರಬೇಕು ಅಂತ ಹಣೆಯ ಮೇಲೆ ಬರೆದಿದ್ರೆ ಆ ಬರಹವನ್ನ ತಪ್ಪಿಸಿ ಯೋಗ್ಯನು ದೀರ್ಘಾಯುಷ್ವಂತನು ಗಂಡನಾಗಿ ಸಿಗ್ತಾನೆ ರುಕ್ಮಿಣಿ ಕಲ್ಯಾಣವನ್ನ ಕೇಳಿದ್ರೆ. ಎರಡನೇದು, ರುಕ್ಮಿಣಿ ಕಲ್ಯಾಣ ಎಲ್ಲಿ ಹೇಳಲ್ಪಡುತ್ತೋ, ಎಲ್ಲಿ ಕೇಳ್ತಾರೋ ಅಲ್ಲಿ ಆದಿಲಕ್ಷ್ಮಿ ಸಹಿತನಾದ ಕೃಷ್ಣ ಪ್ರಸನ್ನನಾಗ್ತಾನೆ. ಎಲ್ಲರೂ ಭಯರಹಿತರಾಗ್ತಾರೆ. ಭಯವಿಲ್ಲದ ಹಾಗೆ ಆಗೋದು ಅಂದ್ರೆ ಮನಸ್ಸಿನಲ್ಲಿ ಪೀಡಿಸ್ತಾ ಇರೋ ಶಂಕೆಗಳೆಲ್ಲ ತೊಲಗಿ ಹೋಗ್ತವೆ. ಅವು ತೊಲಗಿ ಹೋಗಿ ಭಗವದ್ ಅನುಗ್ರಹ ಪರಿಪೂರ್ಣವಾಗಿ ಸಿಗುತ್ತೆ. ಮೂರನೇದು, ರುಕ್ಮಿಣಿ ದೇವಿ ಬರೆದ ಲೇಖವನ್ನ ಓದಿದ ಮಾತ್ರದಿಂದ ಒಳ್ಳೆ ಮದುವೆಯ ವಯಸ್ಸು ಬಂದಿರುವ ಹೆಣ್ಣು ಮಕ್ಕಳಿಗೆಲ್ಲ ಉತ್ತಮವಾದ ವರರು ದೊರಕಿ ಶೀಘ್ರದಲ್ಲೇ ಮದುವೆಗಳಾಗಿ ಹೋಗುತ್ತೆ. ಈ 3 ಫಲಿತಗಳು ರುಕ್ಮಿಣಿ ಕಲ್ಯಾಣವನ್ನ ಕೇಳಿದ ಮಾತ್ರದಿಂದ ಸಿಗುವ ಫಲಗಳು. ಅದರಲ್ಲೂ ರುಕ್ಮಿಣಿ ಕಲ್ಯಾಣ ಲೇಖ ಅಂತ ರುಕ್ಮಿಣಿ ದೇವಿ ಕೃಷ್ಣ ಪರಮಾತ್ಮನಿಗೆ ಬರೆದ ಒಂದು ಪತ್ರ ಇದೆ. ಆ ಪತ್ರವನ್ನ ಓದಿದ ಮಾತ್ರದಿಂದಾನೇ ಅತಿ ಶೀಘ್ರದಲ್ಲಿ ಮದುವೆಗಳು ಆಗ ಹೋಗುತ್ತೆ. ಹಾಗಾದ್ರೆ ರುಕ್ಮಿಣಿ ಕಲ್ಯಾಣ ಲೇಖವನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮಕ್ಕಳಿಗೆ ಮದುವೆ ವಯಸ್ಸು ಬಂತು ಅಂದ್ರೆ ತಂದೆ ತಾಯಿಗಳು ಎಷ್ಟೋ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಮಕ್ಕಳು ಅಂದ್ರೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇಬ್ಬರಿಗೂ ಸೇರಿಸೇನೆ ಹೇಳ್ತಾ ಇರೋದು. ಸರಿಯಾದ ವಯಸ್ಸಿನಲ್ಲಿ ಮದುವೆ ಆಗದೆ ಇರೋದು, ಬಂದ ಸಂಬಂಧಗಳು ಕೂಡದೆ ಇರೋದು, ಸಂಬಂಧಗಳು ಬಂದ್ರೂ ಇಷ್ಟ ಆಗದೆ ಇರೋದು, ಸಂಬಂಧಗಳೇ ಬರದೇ ಇರೋದು, ಇದೇ ರೀತಿಯಾದ ಇನ್ನೂ ಎಷ್ಟೋ ಸಮಸ್ಯೆಗಳನ್ನ ವಯಸ್ಸಿಗೆ ಬಂದ ಮಕ್ಕಳು ಹಾಗೆ ತಂದೆ ತಾಯಿಗಳು ಕೂಡ ಎದುರಿಸ್ತಾ ಇರ್ತಾರೆ. ಇದಕ್ಕೆಲ್ಲ ಒಂದು ಅದ್ಭುತವಾದ ಪರಿಹಾರ ಇದೆ. ಅದೇ ರುಕ್ಮಿಣಿ ಕಲ್ಯಾಣ ಲೇಖ ಪಾರಾಯಣ. ಈಗ ಮೊದಲು ರುಕ್ಮಿಣಿ ಕಲ್ಯಾಣ ಲೇಖವನ್ನ ಒಂದು ಸಾರಿ ಓದೋಣ. ನಂತರ ಇದರ ಪಾರಾಯಣದ ನಿಯಮಗಳೇನು, ಹೇಗೆ ಮಾಡಬೇಕು ಅಂತೆಲ್ಲ ತಿಳ್ಕೊಳ್ಳೋಣ. ಮೊದಲಿಗೆ ಈಗ ರುಕ್ಮಿಣಿ ಕಲ್ಯಾಣ ಲೇಖವನ್ನ ನೋಡ್ಕೊಳ್ಳಿ. ರುಕ್ಮಿಣಿ ಉವಾಚ ಶ್ರುತ್ವಾ ಗುಣಾನ್ ಭುವನ ಸುಂದರ ಶೃಣ್ವತಾಂ ತೇ ನಿರ್ವಿಶ್ಯ ಕರ್ಣ ವಿವರೈರ್ಹರತೋಂಗತಾಪಂ ರೂಪಂ ದೃಶಾಂ ದೃಶಿಮತಾಮಖಿಲಾರ್ಥಲಾಭಂ ತ್ವಯ್ಯಚ್ಯುತಾ ವಿಶತಿ ಚಿತ್ತಮಪತ್ರಪಂ ಮೇ ಕಾ ತ್ವಾಂ ಮುಕುಂದ ಮಹತಿ ಕುಲಶೀಲರೂಪ ವಿದ್ಯಾ ವಯೋದ್ರವಿಣದಾಮಭಿರಾತ್ಮತುಲ್ಯಂ ಧೀರಾಪತಿಂ ಕುಲವತಿ ನವೃಣೀತ ಕನ್ಯಾ ಕಾಲೇ ನೃಸಿಂಹ ನರಲೋಕಮನೂಭಿರಾಮಂ ತನ್ಮೇ ಭವಾನ್ ಖಲು ವೃತಃ ಪತಿರಂಗಜಾಯ ಮಾತ್ಮಾರ್ಪಿತಶ್ಚ ಭವತೋತ್ರ ವಿಭೋ ವಿಧೇಹಿ ಮಾ ವೀರಭಾಗಮಭಿಮರ್ಶತು ಚೈದ್ಯ ಆರಾದ್ ಗೋಮಾಯುಮನ್ಮೃಗಪತಿರ್ಬಲಿಮಂಬುಜಾಕ್ಷ ಪೂರ್ತೇಷ್ಟದತ್ತನಿಯಮವ್ರತ ದೇವ ವಿಪ್ರ ಗುರ್ವರ್ಚನಾದಿಭಿರಲಂ ಭಗವಾನ್ ಪರೇಶಃ ಆರಾಧಿತೋ ಯದಿ ಗದಾಗ್ರಜಯೇತ್ಯಪಾಣಿಂ ಗೃಹ್ಣಾತು ಮೇನ ದಮಘೋಪಸುತಾದಯೋನ್ಯೇ ಶೋಭಾವಿನಿತ್ವಮಜಿತೋದ್ವಹನೆ ವಿದರ್ಭಾನ್ ಗುಪ್ತ ಸಮೀತ್ಯ ಪೃತನಾಪತಿಭಿಃ ಪರೀತಃ ನಿರ್ಮತ್ಯ ಚೈದ್ಯಮಗದೇಂದ್ರ ಬಲಂ ಪ್ರಹಸ್ಯ ಮಾಂ ರಾಕ್ಷಸೇನ ವಿಧಿನೋದ್ವಹ ವೀರ್ಯ ಶುಲ್ಕಾಂ ಅಂತಃಪುರಾಂತರಚರೀಮನಿಹತ್ಯ ಬಂಧೂಂ ಸ್ತ್ವಾಂ ಮುದ್ವಹೇ ಕಥಮಿತಿ ಪ್ರವದಾಮ್ಯುಪಾಯಂ ಪೂರ್ವೇದ್ಯುರಸ್ತಿ ಮಹತಿ ಕುಲದೇವಿ ಯಾತ್ರಾ ಯಸ್ಯಾಂ ಬಹಿರ್ನವವಧೂರ್ಗಿರಿಜಾಮುಪೇಯಾತ್ ಯಸ್ಯಾಂಗ್ರಿಪಂಕಜರಜಃ ಸ್ನಪನಂ ಮಹಾಂತೋ ವಾಂಛಂತ್ಯುಮಾಪತಿರಿವಾತ್ಮತಮೋಪಹತ್ಯೈ ಯರ್ಹ್ಯಂಬುಜಾಕ್ಷ ನ ಲಭೇಯ ಭವತ್ಪ್ರಸಾದಂ ಜಹ್ಯಾಮಸೂನ್ ವ್ರತಕೃಶಾನ್ ಶತಜನ್ಮಭಿಃ ಸ್ಯಾತ್. ಇದು ರುಕ್ಮಿಣಿ ಕಲ್ಯಾಣ ಲೇಖ. ಇದನ್ನ ಸ್ತ್ರೀಯರಾದ್ರೂ ಪುರುಷರಾದ್ರೂ ಯಾರಾದ್ರೂ ಪಾರಾಯಣ ಮಾಡ್ಬೋದು. ಇದಕ್ಕೆ ನಿಯಮಗಳೇನು ಅಂದ್ರೆ, ಮೊದಲನೇ ನಿಯಮ, ಇದನ್ನ ಮೊಟ್ಟ ಮೊದಲು ಮಾಡೋರು ಗುರುವಾರ ಅಥವಾ ಶುಕ್ರವಾರದ ದಿನ ಶುರು ಮಾಡಿ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಏನೂ ತಿಂದೇನೆ ಮೊಟ್ಟ ಮೊದಲು ಈ ಪೂಜೆಯನ್ನ ಮಾಡಿ ನಂತರವೇ ಏನಾದ್ರೂ ತಿನ್ನಬೇಕು. ನಿಮ್ಮ ಪೂಜಾ ಮಂದಿರದಲ್ಲಿ ಪಾರ್ವತಿ ಪರಮೇಶ್ವರ, ಲಕ್ಷ್ಮೀನಾರಾಯಣ, ಕೃಷ್ಣ ರುಕ್ಮಿಣಿ
ರಾಧಾಕೃಷ್ಣ ಹೀಗೆ ಜಂಟಿಯಾಗಿರುವ ದೇವತಾ ಮೂರ್ತಿಗಳನ್ನ ಇಟ್ಟು ಅವರಿಗೆ ನೀವು ಪೂಜೆಯನ್ನ ಮಾಡಿ. ಪೂಜೆ ಹೇಗಿರ್ಬೇಕು ಅಂದ್ರೆ ಪಂಚೋಪಚಾರ ಪೂಜೆ ಅಥವಾ ಷೋಡಶೋಪಚಾರ ಪೂಜೆಯನ್ನ ಮಾಡಬೇಕು. ಮುಂದೆ ಷೋಡಶೋಪಚಾರ ಪೂಜೆಯನ್ನ ಹೇಗೆ ಮಾಡೋದು ಅಂತ ಕೂಡ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಈಗ ಸದ್ಯಕ್ಕೆ ಷೋಡಶೋಪಚಾರ ಪೂಜೆ ಬರುವವರು ಮಾಡಿ, ಷೋಡಶೋಪಚಾರ ಪೂಜೆ ಬರಲ್ಲ ಅನ್ನೋರು ಪಂಚೋಪಚಾರ ಪೂಜೆಯನ್ನ ಅತಿ ಸರಳವಾಗಿ ಮಾಡ್ಕೋಬಹುದು. ಪಂಚೋಪಚಾರ ಪೂಜೆಗೆ ಧೂಪ, ದೀಪ, ನೈವೇದ್ಯ, ಗಂಧ, ಪುಷ್ಪ ಈ 5 ಉಪಚಾರಗಳನ್ನ ಮಾಡಿ ಹಾರತಿಯನ್ನ ಮಾಡಿದ್ರೆ ಅದೇ ಪಂಚೋಪಚಾರ ಪೂಜೆ. ಇನ್ನು ನೈವೇದ್ಯಕ್ಕೆ ಏನಿಡ್ಬೇಕು ಅಂದ್ರೆ ನೀವು ಏನಿಟ್ರು ಏನಿಡದೆ ಇದ್ರು ಒಂದು ತುಂಡು ಬೆಲ್ಲವನ್ನ ಇಟ್ರೆ ಅದೇ ಸಾಕು. ಬೆಲ್ಲಕ್ಕೆ ಅಂಟು ದೋಷ ಇರೋದಿಲ್ಲ, ಹಾಗಾಗಿ ಬೆಲ್ಲವನ್ನ ಇಡೋದ್ರಿಂದ ಪರಿಪೂರ್ಣವಾದ ನೈವೇದ್ಯ ಮಾಡಿದ ಹಾಗೆ. ಅದು ಬಿಟ್ರೆ ನಿಮ್ಮ ಶಕ್ತಿಯಾನುಸಾರ ಪಾಯಸ ಮಾಡೋದಿದ್ರೆ ಪಾಯಸವನ್ನ ಮಾಡಬಹುದು. ಈರುಳ್ಳಿ ಬೆಳ್ಳುಳ್ಳಿಯನ್ನ ಉಪಯೋಗಿಸದೆ ಯಾವುದೇ ನೈವೇದ್ಯವನ್ನ ಮಾಡಿ ದೇವರಿಗೆ ಸಮರ್ಪಣೆ ಮಾಡಬಹುದು. ನೈವೇದ್ಯ ಆದ ನಂತರ ಈ ರುಕ್ಮಿಣಿ ಕಲ್ಯಾಣ ಲೇಖವನ್ನ ಒಂದು ಸಾರಿ ಪಾರಾಯಣ ಮಾಡಿ ಹಾರತಿಯನ್ನ ಮಾಡಿ, ಅಲ್ಲಿಗೆ ನಿಮ್ಮ ಪೂಜೆ ಪೂರ್ತಿಯಾದಂತೆ ಲೆಕ್ಕ. ಇದನ್ನ ಎಷ್ಟು ದಿನ ಮಾಡಬೇಕು ಅಂತ ಕೇಳಿದ್ರೆ ಸಾಮಾನ್ಯವಾಗಿ 41 ದಿನ ಒಂದು ಮಂಡಲದ ಕಾಲ ಮಾಡಿದ್ರೆ ಅತಿ ಶೀಘ್ರದಲ್ಲೇ ಒಳ್ಳೆ ಸಂಬಂಧ ಬಂದು ಮದುವೆಗಳಾಗಿರೋ ತುಂಬಾ ಉದಾಹರಣೆಗಳಿವೆ. ಕೆಲವರಿಗೆ 21 ದಿನಗಳಲ್ಲೇ ಇನ್ನೂ ಶೀಘ್ರದಲ್ಲೇ ಫಲ ಸಿಕ್ಕಿರೋದನ್ನ ನೋಡಿದೀವಿ. ಇನ್ನು ಈ 41 ದಿನ ಆದ್ಮೇಲೆ ಒಳ್ಳೆ ಸಂಬಂಧ ಬಂದು ವಿವಾಹ ನಿಶ್ಚಯ ಆದ್ಮೇಲೆ 8 ಜನ ಮುತ್ತೈದೆಯರನ್ನ ಮನೆಗೆ ಕರೆದು ಅದರಲ್ಲಿ ಎಲ್ಲರಿಗಿಂತ ದೊಡ್ಡವರಾದವರನ್ನ ರುಕ್ಮಿಣಿ ದೇವಿಯ ಸ್ವರೂಪದಲ್ಲಿ ಭಾವಿಸಿ ಅವರಿಗೆ ಪ್ರತ್ಯೇಕವಾಗಿ ತಾಂಬೂಲವನ್ನ ಕೊಟ್ಟು ಕಾಲಿಗೆ ಹರಿಶಿಣವನ್ನ ಬಳೆದು ಅವರಿಂದ ಆಶೀರ್ವಾದವನ್ನ ಪಡೆಯುವಂತದ್ದು. ಹೀಗೆ ಮಾಡಿದ್ರೆ ಆ ಪಾರಾಯಣ ಪರಿಪೂರ್ಣವಾಗಿ ಮುಗೀತು ಅಂತ ಅರ್ಥ. ಇದಿಷ್ಟು ರುಕ್ಮಿಣಿ ಕಲ್ಯಾಣ ಲೇಖದ ಬಗ್ಗೆ ಮಾಹಿತಿ. ಇದನ್ನ ಮಾಡಿ ಒಳ್ಳೆ ಸಂಬಂಧ ಬಂದು ಒಳ್ಳೆ ಕಡೆ ಮದುವೆಯಾಗಿ ಸುಖವಾಗಿರೋ ಉದಾಹರಣೆಗಳು ಎಷ್ಟೋ ಇವೆ. ಈ ವಿಡಿಯೋನ ಅವಶ್ಯಕತೆ ಇರುವವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಕುಟುಂಬಗಳಿಗೂ ಈ ವಿಡಿಯೋಯಿಂದ ಉಪಯೋಗವಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಶ್ರೀಮಾತ್ರೆ ನಮಃ.